ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಫೆಬ್ರವರಿ 22ನೇ ತಾರೀಕು 12ನೇ ತಾರೀಕು ಅಂದ್ರೆ 2022ರಲ್ಲಿ ಜಿಂದಾಲ್ ಕಿಟ್ ಏನು ವೇಸ್ಟ್ ಆಗ್ತಾರ ಆ ಡಂಪ್ನಲ್ಲಿ ಬಿದ್ದು ಇಬ್ಬರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಅದು ಅಲ್ಲಿ ನಡೆದಂಥ ಒಂದು ರೀತಿ ಅವರನ್ನ ಆ ಕೆಲಸದಲ್ಲಿ ಅಪಾಯಕಾರಿ ಕೆಲಸದಲ್ಲಿ ಅದಂದ್ರೆ ಬೂದಿ ಅಂತಂದ್ರೆ ಬಹಳ ಬೆಂಕಿಯ ಹೊಂದಿದಂಥ ಬೂದಿ ಅದರಲ್ಲಿ ಕೆಲಸ ಮಾಡೋದಕ್ಕೆ ಗುತ್ತಿಗೆದಾರರು ಮತ್ತು ಜಿಂದಾಲರು ಅವಕಾಶ ಮಾಡಿಕೊಟ್ಟಿದ್ದರಿಂದ ಹೊಟ್ಟೆಪಾಡಿಗೆ ಹೋಗಿ ಆ ಕಾರ್ಮಿಕರು ಸತ್ತಿದ್ದಾರೆ. ಅದು ಒಂದು ರೀತಿ ದಲಿತರ ಮೇಲೆ ನಡೆದಂಥ ದೌರ್ಜನ್ಯ ಆದರೂ ಸಹಿತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಮತ್ತು ನಮ್ಮ ಜಿಲ್ಲಾಡಳಿತ ಅವರಿಗೆ ಪರಿಹಾರ ಕೊಡ್ತು ಅಂತ ಏನು ಹೇಳಿತ್ತು, ಇದುವರೆಗೂ ಒಂದು ಪರಿಹಾರ ಕೊಟ್ಟಿಲ್ಲ. ಅದ್ರ ಜೊತೆಗೆ ಆ ದಲಿತರು ಬಹಳ ಹೀನಾಯ ಪರಿಸ್ಥಿತಿಯಲ್ಲಿ, ಯಾಕಂದರೆ ದುಡಿಯುವ ಕುಟುಂಬದ ಯಜಮಾನನ ಕಳ್ಕೊಳ್ಳೋದ್ರಿಂದ ಬಹಳ ಹೀನಾಯ ಪರಿಸ್ಥಿತಿಯಲ್ಲಿ ಆ ಕುಟುಂಬಗಳು ಜೀವಿಸ್ತಾ ಇದ್ದಾವೆ. ಮನೆ ಇಲ್ಲ, ಅವರಿಗೆ ಉದ್ಯೋಗ ಇಲ್ಲ, ಮತ್ತು ಮಕ್ಕಳು ಸಹಿತ ವಿದ್ಯಾಭ್ಯಾಸ ಸಹಿತ ಇವತ್ತು ಕುಂಠಿತ ಆಗಂತ ನಿಟ್ಟಿನಲ್ಲಿದೆ. ಈ ಒಂದು ಜಿಲ್ಲಾಡಳಿತ ಏನೋ ಅವ್ರಿಗೆ ಭರವಸೆ ಕೊಟ್ಟಿತ್ತು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿರ್ಬಂಧನೆ ಕಾಯ್ದೆ ಆಧಾರದಲ್ಲಿ ಅವರಿಗೆ ಪರಿಹಾರವನ್ನು ಕೊಡಿಸ್ತೀವಿ, ಮತ್ತು ಆಡಳಿತ ಮಂಡಳಿಯ ಒಂದು ಬೇಜವಾಬ್ದಾರಿ ಸಾವು ಆಗಿದೆ, ಅವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿದರು. ಆದರೆ ಕೇಸ್ ಹಾಕಿದ್ರು ಸಹಿತ ಅದಕ್ಕೆ ಸ್ಟೇ ತರೋದಕ್ಕೆ ಅವಕಾಶ ಮಾಡಿಕೊಟ್ಟು ತಡ ಮಾಡಿ ಅವ್ರನ್ನ ಬಂಧಿಸಿಲ್ಲ ಮತ್ತು ಆ ಕೇಸನ್ನು ಅಲ್ಲಿಗೆ ನಿಲ್ಲಿಸಿದ್ದಾರೆ. ಹಾಗಾಗಿ ನಾವು ಇವತ್ತು ಹೋರಾಟದ ಮೂಲಕ ಮತ್ತು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗದ ಮೇಲೆ ದಬ್ಬಾಳಿಕೆ ನಡೀತಿದೆ, ದೌರ್ಜನ್ಯಗಳು ನಡೀತಿದೆ, ಅವನ್ನ ಸರ್ಕಾರಗಳೇನು ನಿರ್ಲಕ್ಷ್ಯ ಮಾಡ್ತಿದೆ, ಅದ್ರ ವಿರುದ್ಧ ಪ್ರತಿಭಟನೆ ಮಾಡಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಬೇಕು ಮತ್ತು ಅವರ ಸಾವಿಗೆ ಕಾರಣರಾದಂಥ ಕಂಪನಿಯ ಆಡಳಿತ ವರ್ಗದ್ದು ಮತ್ತು ಅದನ್ನು ಗುತ್ತಿಗೆ ಮಾಡಿಸಿದಂಥ ಕೆಲಸಗಾರರನ್ನೇನು ಕೇಸ್ ಹಾಕಿದ್ದೀವಿ, ಅವರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದು ಜಿಂದಾಲ್ ಉಕ್ಕಿನ ಕಾರ್ಖಾನೆಯ ನಿರ್ಲಕ್ಷ್ಯದ ವಿರುದ್ಧದ ಒಂದು ಬೃಹತ್ ಪ್ರತಿಭಟನೆ. ಇದು ಜಿಂದಾಲ್ ಕಾರ್ಖಾನೆ ಭಾಳ ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸ್ತಾ ಇದೆ. ಜಿಂದಾಲ್ ಡಂಪಿಂಗ್ ಯಾರ್ಡ್ನಲ್ಲಿ ಮೃತರಾದಂಥ ಕುಟುಂಬಗಳಿಗೆ ಕನಿಷ್ಠ ಪರಿಹಾರವನ್ನು ಕೊಟ್ಟಿಲ್ಲ, ಆ ಸಾವುಗಳಿಗೆ ನ್ಯಾಯ ಕೂಡ ಸಿಕ್ಕಿಲ್ಲ ಅವರಿಗೆ. ಜಿಂದಾಲ್ ಕಂಪನಿ ಏನು ಮಾಲೀಕರಿದಾರಲ್ಲ ಅವರು ಒಂದು ಆಪಾದನೆ ಮಾಡ್ತಿದ್ದಾರೆ ಈ ಸಮುದಾಯಗಳ ಮೇಲೆ. ಇಲ್ಲ ಅವ್ರ ಕಬ್ಬಿಣವನ್ನು ಕಳ್ತನ ಮಾಡಕ್ಕೆ ಬಂದಿದ್ರು ಅಂತಂದು ಹೇಳಿ ಒಬ್ಬ ಸಂಬಂಧಪಟ್ಟ ಅಧಿಕಾರಿ ಮುಂದೆ ಹೇಳಿದಾನ, ಜಿಂದಾಲ್ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿ. ನಾನೇನು ಹೇಳಕ್ಕೆ ಬಯಸ್ತೇನೆ ಅಂದರೆ, ಜಿಂದಾಲ್ ಏನಿದೆಯಲ್ಲ ಅವರು ಬಹಳ ದೊಡ್ಡ ಕಳ್ಳರು. ಅಲ್ಲಿ ಉದ್ಯೋಗ ಸೃಷ್ಟಿಗೂ ಅವರ ಸರ್ಕಾರದಿಂದ ಜಮೀನನ್ನು ವಶಪಡಿಸಿರೋದಕ್ಕೂ KADB ಜಮೀನು ಕೊಟ್ಟಿರೋದಕ್ಕೂ ಒಂದಕ್ಕೊಂದು ತಾಳೆ ಆಗದಂಥ ಸನ್ನಿವೇಶ ಅಲ್ಲಿದೆ. ಮಾನವೀಯ ದೃಷ್ಟಿಯಿಂದ ಆದರೂ ಅವರಿಗೆ ಕುಟುಂಬಗಳಿಗೆ ನೆರವು ಕೊಡೋದು ಅವ್ರ ಜವಾಬ್ದಾರಿಯಾಗಿತ್ತು. ಇಲ್ಲಿ ಪೊಲೀಸ್ ಇಲಾಖೆ ಕೂಡ FIR ಮಾಡುವಾಗ ಜಾತಿಗಳನ್ನು ನಮೂದಿಸಬೇಕು. ಅದು ಜಾತಿಗಳನ್ನು ಅವರು ನಮೂದಿಸಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವ್ಯಕ್ತಿಗಳು ಈ ಥರ ದಾರುಣವಾಗಿ ಸತ್ತಿದ್ದಾರೆ ಎಂಬುದನ್ನು ಮೆನ್ಷನ್ ಮಾಡಬೇಕಾಗಿತ್ತು, ಅದನ್ನು ಮೆನ್ಷನ್ ಮಾಡಿಲ್ಲ ಅವರು. ಆಮೇಲೆ ತನಿಖಾಧಿಕಾರಿ ಮಾತ್ರ ಒಂದು ಕಡೆ ಬರೆದಿದ್ದಾನೆ, ಆ ಸ್ಥಳಕ್ಕೆ ಭೇಟಿ ನೀಡಿ. ಅಲ್ಲಿ ಏನು ಹೇಳ್ತಾರೆ ಅವರು, ಕಂಪನಿಯ ನಿರ್ಲಕ್ಷ್ಯದಿಂದ ಇದು ಅಪಾಯಕಾರಿ ಸ್ಥಳ ಅಂತ ಗೊತ್ತಿದ್ದು ಕೂಡ ಅಲ್ಲಿಗೆ ಸಾಮಾನ್ಯ ಜನರನ್ನು ಬರಗೊಟ್ಟಿರೋದೇ ಜಿಂದಾಲ್ ನಿರ್ಲಕ್ಷ್ಯಕ್ಕೆ ಒಂದು ಕಾರಣ. ಆ ಕಾರಣದಿಂದನೇ ಸಾವುಗಳಾಗಿದೆ ಅಂತ ಹೇಳಿದರೂ ಕೂಡ ಅವರು ಅದನ್ನು ಗಮನಕ್ಕೆ ತಗೊಳ್ತಾ ಇಲ್ಲ. ಈ ಸಂಬಂಧಪಟ್ಟ SC ST ಅಧಿಕಾರಿಗಳು, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಕೂಡ ಭಾಳ ನಿರ್ಲಕ್ಷ್ಯ ಧೋರಣೆ ಇದೆ ಅವರಿಗೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಆ ಕುಟುಂಬಗಳ ನ್ಯಾಯಕ್ಕಾಗಿ ನಾವು ಈ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವಂತೇಳಿ ಈ ಮೂಲಕ ತಮಗೆ ತಿಳಿಸಬಯಸುತ್ತೇನೆ ನಾನು. 22ನೇ ಇಸ್ವಿಯಲ್ಲಿ ಅಂದು ಏನು ಜಿಂದಾಲ್ ಕಂಪನಿಯ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಕಿಟ್ಟಿನ ಏನು ವಿಷಯದಲ್ಲಿ ಆ ಗುತ್ತಿಗೆದಾರರು ಏನು ಕಿಟ್ಟುಗಳನ್ನು ಗುತ್ತಿಗೆ ತಗೊಂಡು ಅದರಲ್ಲಿ ಬರ್ತಕ್ಕಂಥ ಖನಿಜವನ್ನು ಸಾಮಾನ್ಯ ಜನರು ಕೂಡ ಅದನ್ನೇನು ಬೈಫರ್ಕೇಷನ್ ಮಾಡಿ ಜೀವನ ಮಾಡ್ತಕ್ಕಂಥ ಲೇಬರ್ಗಳು ಅವತ್ತು ಕಿಟ್ಟಿನ ವಿಚಾರದಲ್ಲಿ ಅದು ಮೇಲೆ ಬಿದ್ದು ಮರಣ ಹೊಂದಿರ್ತಾರೆ. ಅದಾದ ನಂತರ ಪೊಲೀಸ್ ಇಲಾಖೆ ಕೂಡ ಹೊನ್ನೂರು ಸ್ವಾಮಿ ಮತ್ತು ರಾಮಾಂಜನೇಯ ಇಬ್ಬರು ಅದರಲ್ಲಿ ಮರಣ ಹೊಂದಿರ್ತಾರೆ ಕೂಲಿ ಕೆಲಸ ಮಾಡೋಕ್ಕೆ ಹೋಗಿ. ಅವರಿಗೆ ಇಲ್ಲಿವರೆಗೆ ಸರ್ಕಾರ ಆಗಲಿ ಇಲ್ಲ ಜಿಂದಾಲ್ ಕಂಪನಿ ಆಗಲಿ ಇಲ್ಲ ಗುತ್ತಿಗೆದಾರರಾಗಲಿ ಅವರ ಕುಟುಂಬಕ್ಕೆ ಯಾವುದೇ ರೀತಿಯ ಸಂಸ್ಥಾನ ಆಗಲಿ ಪರಿಹಾರ ಆಗಲಿ ಎಲ್ಲ ಜಿಲ್ಲಾಡಳಿತ ಏನು ಪೊಲೀಸ್ ಏನು ಇದು ಸರ್ಕಾರದ ಸೋಷಿಯಲ್ ವೆಲ್ಫೇರ್ಲಿಂದ ಕೂಡ ಅವ್ರಿಗೇನು ಪರಿಹಾರಧನ ಕೊಡ್ತಾ ಇದಾರೆ. ಇಲ್ಲಿವರೆಗೆ ಅವರಿಬ್ಬರು SC ST ಇದ್ದರೂ ಕೂಡ SC ST ಆ್ಯಕ್ಟ್ ಹಾಕಲಾರ್ದಂಗೆ ಇಲ್ಲಿವರೆಗೆ ಆ FIRನಲ್ಲಿ ಕೂಡ ಅವರು ಆ ಕಾಯ್ದೆಯನ್ನು ಸೇರ್ಪಡೆ ಮಾಡಿಲ್ಲ. ಜೊತೆಗೆ ಪಂಚನಾಮ ಮಾಡೋ ಟೈಮ್ನಲ್ಲಿ ಕೂಡ ಅವರು ಆದಿ ಕರ್ನಾಟಕ ಮತ್ತು ಪರಿಶಿಷ್ಟ ಪಂಗಡ ಅಂತ ಸೇರ್ಪಡೆ ಮಾಡಿದಾರ. ಅದರ ಆಧಾರದ ಮೇಲೆ ಆದರೂ ಕೂಡ ಅವ್ರ ಕುಟುಂಬಗಳಿಗೆ ಮಾನವೀಯತೆ ಇಟ್ಕೊಂಡು ಪರಿಹಾರ ಕೊಡಬೇಕಾಗಿತ್ತು, ಇಲ್ಲಿವರೆಗೆ ಕೊಟ್ಟಿಲ್ಲ. ಇದು ದುರದೃಷ್ಟಕರ. ಇವತ್ತು ಅದರ ಪರವಾಗಿ ನಾವೆಲ್ಲ ದಲಿತ ಸಂಘಟನೆಗಳು
ಮತ್ತು ಪ್ರಗತಿಪರ ಸಂಘಟನೆ ಆ ಕುಟುಂಬಗಳ ಪರವಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡೋದ್ರ ಮೂಲಕ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಜಿಂದಾಲ್ ಕಂಪನಿ ಮತ್ತು ಗುತ್ತಿಗೆದಾರರು ಕೂಡಲೇ ಆ ಎರಡೂ ಕುಟುಂಬಗಳಿಗೆ ಪರಿಹಾರ ನೀಡಬೇಕಂತ ಹೇಳ್ತಾ ಪರಿಹಾರ ನೀಡಬೇಕು ಮತ್ತು ಅವರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿ ಅವರ ಪರವಾಗಿ ನಾವು ಸಾಂತ್ವನ ಹೇಳೋದ್ರ ಮುಖಾಂತರ ಅವರಿಗೆ ಪರಿಹಾರ ಕೊಡಬೇಕಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ.